ಹುಡಿ ಹಾಕೋಬೇಕು, ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆಗೋಗುತ್ತೆ. ಬಟ್ ಏನು ಪರವಾಗಿಲ್ಲ. ವೆಲ್ಕಮ್ ಟು ಮೈ ವ್ಲಾಗ್. ಹಾಯ್ 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 ಹಲೋ. ಇಲ್ಲ ನೀವು ಇನ್ನೂ ಸಖತ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಂದ್ರೆ ಯು ಕ್ಯಾನ್ ಗೋ ಫಾರ್ ಎಲ್ಲೆಷ್ಟು ಎಕ್ಸ್ಪ್ಲೋರರು. ಹಿಂಗಡೆ ಕೆಫೆ 75 ಅನ್ಸುತ್ತೆ. ನಮ್ಮ ಮಾಸಂ ಬಸ್ಸಿಗೆ ಗೊತ್ತಾಗುತ್ತೆ ಕೆಫೆ ಬಂದವನಿ ಅಂತ. ಹೆಂಗಿತ್ತು ಟೈಮಲ್ಲಿ ಒಳ್ಳೊಳ್ಳೆ ಆಟ ಆಡ್ಬಿಟ್ಟಾರೆ. ಅದು ಸ್ವಿಮ್ಮಿಂಗ್ ಮಾಡಿದ್ವಿಲ್ಲ ಬೈ, ಇಲ್ಲಿವರೆಗೂ ನೀರು ಬಂದಿದೆಯಲ್ಲ ಬೈ. ಒಬ್ಬೊಬ್ಬರೇ ಹೋಗ್ಬೇಕು, ಒಂದೇ ಫ್ಲೋರ್ ಹೊಡ್ಕೊಂಡು ಹೋಗು. ಮಧ್ಯದಲ್ಲಿ ನಿಲ್ಸಿದ್ರೆ ಮತ್ತೆ ತಳಕ್ಕಾಗಲ್ಲ ನಮ್ಮ ಗಾಡಿಗಳನ್ನ. ಸಖತ್ತಾಗಿದೆ ಮಾತ್ರ, ಅಂದರೆ ವೆದರು ಸಪೋರ್ಟಿಂಗ್ ಆಗಿದೆ ಅದಕ್ಕೇನೆ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಆಫ್ಟರ್ ಸೋ ಮೆನಿ ಡೇಸ್ ಒಂದು ಪ್ರಾಪರ್ ರೈಡ್ ಮಾಡ್ತಾ ಇದ್ದೀವಿ, ಅಂದರೆ ಗ್ರೂಪ್ ರೈಡು. ಈಗ ಲಾಸ್ಟ್ ಒಂದು 2 ವಾರದಿಂದ ನಾನೇನೋ ರೈಡ್ ಮಾಡಿದ್ವಿ ಚಿಕ್ಕಮಂಗ್ಳೂರು, ಅದಕ್ಕೆಲ್ಲ. ಇವಾಗ ಸ್ವಲ್ಪ ಗ್ರೂಪ್ ದೊಡ್ಡದಾಗಿದೆ. ಮುಖದ ಒಳ್ಳೆ ಬಂದ್ಬಿಟ್ಟವನ ರೈಡಿಗೆ. ಹುಷಾರು, ಸ್ಟ್ಯಾಂಡ್ ಕಿತ್ಕೊಳುತ್ತೆ. ಇಲ್ಲ ನೋಡ್ರಿ, ಇಲ್ಲಿ ಶೂನು ಹಾಕಿಲ್ಲ, ಹಂಗೆ ಬಂದವನೆ. ಹಿಂಗೆಲ್ಲ ಬರಬಾರ್ದು. ಪ್ರಾಪರ್ ರೈಡಿಂಗ್ ಸೆಟಪ್. ಆ್ಯಕ್ಚುಲಿ ಇವಾಗ ನಾನು ಇದ್ರ ಮೇಲೆ ಆರ್ಮರ್ ಹಾಕಬೇಕು. ಆರ್ಮರ್ ಮೇಲೆ ಜರ್ಸಿ ಸಿಗಲಿಲ್ಲ ನೆನ್ನೆ. ಲಾಸ್ಟ್ ಬ್ಲಾಗ್ ನೋಡ್ರಿ ಗೊತ್ತಿರುತ್ತೆ. ಜರ್ಸಿ ಲಾಸ್ಟ್ ಮೂಮೆಂಟಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಇವು ಹುಡಿ ಹಾಕೋಬೇಕು, ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆಗೋಗುತ್ತೆ. ಬಟ್ ಏನು ಪರವಾಗಿಲ್ಲ, ನೆಕ್ಸ್ಟ್ ರೈಡಲ್ಲಿ ಸಾರ್ಟ್ ಮಾಡ್ಕೊಳ್ಳೋಣ ಜರ್ಸಿನ. ಸೊ ನಮ್ಮದು ಗಾಡಿ ಫುಲ್ ಆಲ್ರೆಡಿ ಕೊಳೆ ಆಗಿಬಿಟ್ಟಿದೆ. ಇವಾಗ ನಾವು ತೊಳೆಯೋಣ ಅಂದ್ಕೊಂಡೆ, ಬಟ್ ತೊಳೆದ್ರೂ ನೋ ಯೂಸು. ಯಾಕಂದರೆ ಇವಾಗ ಹೋಗ್ತಾ ಇರೋದು ಹೆವಿ ಆಫ್ ರೋಡ್ ಅಲ್ವಾ, ಸೊ ಹಂಗೆ ಆಗುತ್ತೆ. ಈ ಸ್ಯಾರಿ ಗಾರ್ಡು ಅಲ್ಲಿ ಕುಣಿಗಳ ಹತ್ರ ಬಿಚ್ಚುತ್ತೀನಿ. ಎಣ್ಣೆ ಬಿಚ್ಚೋಕ್ಕೆ ಟೈಮ್ ಸಿಗಲಿಲ್ಲ. ಇವನು ಅವನೇನು ಬಿಚ್ಚಲ್ಲ ಬಿಡಿ, ಅವನು ಅಲ್ಲಿ ಹುಡುಗಿ ಕೂರ್ಕೊಂಡೆಲ್ಲ ಹೋಗ್ತಾ ಇರ್ತಾನೆ. ಅದಕ್ಕೆ ಸ್ಯಾರಿ ಗಾರ್ಡ್ ಅವನಿಗೆ ಬೇಕು. ಸೊ ಟಾಪಾಗಿ ಸೇಮ್ ಹಾಕ್ಸ್ತಾನೆ ನನ್ನ ಥರದೇ ಎಲ್ ಜಿ ಪಿ. ಸೊ ಬಟ್ ನಂದರಲ್ಲಿ ಸ್ಟಿಕ್ಕರ್ಸ್ ಹಾಕ್ಸಿದ್ದೀನಿ, ಒಂದು ಸ್ಟಿಕ್ಕರ್ಸ್ ಇಲ್ಲ. ಅದರಲ್ಲೇ ಗೊತ್ತಾಗೋದು, ಇನ್ನೇನು ಗೊತ್ತಾಗಲ್ಲ. ನೋ ಸ್ಟಿಕ್ಕರ್ಸ್. ಹಾಂ, ನಮ್ಮದು ಎಲ್ಲ ಇನ್ನು ಅಸೋಸಿಯೇಷನ್ ವಿತ್ ನೆಕ್ಸ್ಟ್ ರೈಡರ್ಸ್ ಅಲ್ವಾ, ಅದಕ್ಕೆ ನಮ್ಮ ನಿತಿನ್ ಬೈದು ಅಂಗಡಿ ಎಲ್ಲ ಕಡೆ ಪ್ರಮೋಟ್ ಮಾಡೋಣ ಅಂತ. ನಮ್ಮ ಹೊಸ ಹೆಲ್ಮೆಟ್ ಆಕ್ಸರ್ ಎಕ್ಸ್ಕ್ರಾಸಿಗೆ ನಿನ್ನೆ ನಾನು ಮೌಂಟು MC ಕೂರಿಸಿರೋದು. ಅದು ಇನ್ನೊಂದು ತರಿಸ್ಬೇಕಿತ್ತು, ಆ ಟೈಮ್ ಆಗಿಲ್ಲ ಅಂದ್ರೆ ಹಂಗೆ ಕೂರಿಸಿದ್ದೀನಿ. ಅಟ್ಲೀಸ್ಟ್ ಒಂದು 10 ಅವರ್ಸ್ ಆದರೂ ಬಿಡೋಣ ಅಂತ. ಇನ್ನೊಂದು 3-4 ಅವರ್ಸ್ ಹೊರಗಡೆ ರೈಡೋದು ಹೋದರೆ ಸಾಕು, ಸೆಟ್ ಆಗುತ್ತೆ. ಅದಕ್ಕೇನೋ ಈಗ ಕ್ಯಾಮ್ರಾ ಹಾಕಲ್ಲ, ಹಾಸನಿಂದ ಅದನ್ನು ಕ್ಯಾಮ್ರಾ ಸೆಟಪ್ ರೆಡಿ ಮಾಡ್ಕೊಳ್ತೀನಿ. ಓಡೋಣ, ಟೈಮ್ ಆಯಿತು. ಆರ್ಮರ್ ಸೆಟ್ ಎಲ್ಲ ನಿಮಗೆ ನೆಕ್ಸ್ಟ್ ಸ್ಟಾಪ್ ಕುಣಿಗಲಲ್ಲಿ ನಮ್ಮ ತೇಜಸ್ ಅವರಲ್ಲಿ ಸಿಗ್ತಾರಲ್ಲ, ಅಲ್ಲಿ ತೋರಿಸ್ತೀನಿ. ಈಗ ಫಸ್ಟ್ ಪಾರ್ಲೆ ಟೋಲ್ ಮೀಟಪ್, ಅಲ್ಲೊಂದು ಇಬ್ಬರು ಜಾಯ್ನ್ ಆಗ್ತಾರೆ. ಅಲ್ಲಿಂದ ನೆಕ್ಸ್ಟ್ ಬ್ರೋ ಇನ್ನು ಟೋಲ್ ಬರುತ್ತೆ ಒಂದು ಶಾಂತಿಗಮ್ ಟೋಲ್, ಅಲ್ಲಿ ಇಂಡಿಯನ್ ಆಯಿಲ್ ಇದೆ, ಅಲ್ಲೇ ಹಾಕ್ಸರ್ ಬನ್ನಿ. ವೆಲ್ಕಮ್ ಟು ಮೈ ವ್ಲಾಗ್. ಹಾಯ್ 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 ಹಲೋ. ಗುಡ್ ಮಾರ್ನಿಂಗ್. ಹೆಂಗೆ ಕಾಣ್ತಾ ಇತ್ತು ನೋಡ್ರಿ ಎಡಿವಿಗಳು. 3 ಎಡಿವಿಗಳು. ನಮಸ್ಕಾರ ಬ್ರೋ, ಧ್ಯಾನ್ ಬ್ರೋ, ವೆಲ್ಕಮ್ ಟು ಮೈ ವ್ಲಾಗ್. ಥ್ಯಾಂಕ್ ಯು. ನೋಡಿ ಹೆಂಗೆ ಹೆಲ್ಮೆಟ್ ಒಳಗಡೆ ಎಷ್ಟು ಅಗಲ ಕರ್ನಾಟಕ ಹೆಂಗೆ ಹಾಕೊಂಡು ನಾನೇ ಹಾಕೊಂಡೆ ನೋವುತ್ತೆ ಬ್ರೋ, ಜಾಸ್ತಿ ಹೊತ್ತು ಹಾಕೊಳಕ್ಕಾಗಲ್ಲ. ನಾನು ಇದನ್ನ ಈ ಹೆಲ್ಮೆಟಲ್ಲಿ ಹಾಂ, ಓಡಿಸ್ತಾ ಮಾತಾಡ್ಕೊಂಡು ಹೋಗಕ್ಕಲ್ಲ, ಬರೀ ಆಫ್ ರೋಡ್ಗೆ ಅಷ್ಟೇ. ಇದು ಹಾಂ, ಇದು ಗಾಳಿ ಹೊಡಿತಾ ಇರುತ್ತೆ, ವಿಂಡ್ ಬ್ಲಾಸ್ಟು. ಬ್ಯಾಗ್ ಬಿಟ್ಟಿದ್ದೀರ? ಯಾಕಲ್ಲ, ಬ್ಯಾಗ್ ಬೇಡವೇನೋ ಹೊಡಿದ್ದೀನಿ ನಾನು. ಇನ್ನು ಇದೇ ಹೆಂಗೆ ನಮ್ಮ ತೇಜಸ್ ಅವ್ರ ಫ್ರೆಂಡ್ ಒಬ್ಬರು R15 ಹೋಗ್ಬಿಟ್ರು. ಸೊ ಇವಾಗ ಅವ್ರನ್ನ ಅಷ್ಟರಲ್ಲಿ ಕ್ಯಾಚ್ ಆಗಬೇಕು. ಇವಾಗ ನಾವು ಆಲ್ರೆಡಿ ಚಂದ್ರಾಯಪಟ್ಟಣದಲ್ಲಿ ಇದ್ದೀವಿ. ಟೈಮ್ ಒಂದು 11 ಟೈಮ್ ಎಷ್ಟು? 11:30 11:40 ಆಗ್ತಾಯಿದೆ. ಎತ್ತ ಆ ಕಡೆ ಬರ, ಓಡಿ ಟೈಮ್ ಎಷ್ಟು? 11:30. ಯಪ್ಪ ಬ್ರೋ, ನಿಮ್ಮ ಫ್ರೆಂಡ್ ಕ್ಯಾಚ್ ಮಾಡ್ತಾ ಇರ್ತೀವಿ, ಬನ್ನಿ. ಫಸ್ಟ್ ಸರ್ವಿಸ್ ಆಗಿದೆ, ಇವಾಗ ಗಾಡಿ ಹೊಡಿಯೋದೇನೆ. ಜಿಪ್ಪೆಲ್ಲ ಕರೆಕ್ಟ್ ಹಾಕೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ. ಓಕೆ, ಲೆಟ್ಸ್ ಗೋ ಆನ್ ಅ ಜಾಲಿ ರೈಡ್. ಬಟ್ ಇದೊಂದು ಅಡ್ವೆಂಚರ್ಗಳಲ್ಲೆಲ್ಲ ಹೆವಿ ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ. ಅದೊಂದು ನೋಡ್ಕೋಬೇಕು. ಅಂದರೆ ವಿಂಡ್ ಕಟ್ಟಾಗಲ್ಲ, ಡೈರೆಕ್ಟ್ ಬಂದು ಇದಕ್ಕೆ ಹೊಡೆಯುತ್ತೆ. ಏನಕ್ಕೆ? ಹೆಲ್ಮೆಟಿಗೆ. ಹೆವಿ ಗಾಡಿ ಬೀಸ್ತೈತೆ. ಮೂರು 390s ಹಿಂದೆನೇ ಇದ್ದಾವೆ, ಬ್ಯಾಕ್ ಟು ಬ್ಯಾಕ್. ಟಾಪ್ ಬಾಕ್ಸ್ ಎಳ್ದಾಡ್ತಿದೆ ಗುರು ಏರಿಗೆ. ನೋಡ್ರಿ, ಹೈವೇಲಿ ಹಿಂಗೆ ಕ್ರೂಸ್ ಮಾಡ್ಕೊಂಡು ಹೋಗಿದ್ದು ಬೆಸ್ಟ್ ಗುರು. 130 ಈಸಿ ಅಂದ್ಕೊಳ್ಳಿ. ಹೆಲ್ಮೆಟ್ ಮಾತ್ರ ಆಕ್ಸರ್ ಎಕ್ಸ್ಕ್ರಾಸ್ ಸಾಕಾಗಿದೆ. ಈ ಬಜೆಟಿಗೆ ಸಖತ್ ಓಡ್ತಿದೆ ಬಾಯ್ಸ್, ಆರಾಮ್ಸೆ ಇದು ಮಾಡ್ಕೋಬೋದು. ಇಲ್ಲ ನೀವು ಇನ್ನೂ ಸಖತ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಂದರೆ ಯು ಕ್ಯಾನ್ ಗೋ ಫಾರ್ ಎಲ್ಲೆಷ್ಟು ಎಕ್ಸ್ಪ್ಲೋರರು, ಕಾರ್ಬನ್ ಫೈಬರು.
ಇನ್ನೊಂದು ಬರುತ್ತೆ LS2 Explorer 10,000 ನಾರ್ಮಲ್ ಶೆಲ್ಲು, ಕಾರ್ಬನ್ ಫೈಬರ್ ಅಲ್ಲ, ಅದೂ ಚೆನ್ನಾಗಿರುತ್ತೆ. ಬಟ್ ಅದು ನನಗೆ ಬೇಕಾಗಿದ್ದು ಸಿಗಲಿಲ್ಲ ನೆನ್ನೆ. ಯಾರು R15 ಹಂಗೆ ಕೆಚ್ಕೊಂಡು ಹೋಗ್ಬಿಟ್ಟವ್ರೆ. ಒಂದು 5 ನಿಮಿಷ ಡಿಫ್ರೆನ್ಸ್ ಆಗೋಯ್ತು, ಅದಕ್ಕೆ ಕ್ಯಾಚಪ್ ಮಾಡೋದು ಕಷ್ಟ ಆಗುತ್ತೆ. ಡಿಫೆಂಡರ್ ಹೋಗ್ತಾ ಇದೆ ಮುಂದೆ. ಒಳ್ಳೆ ಮಜಾ ಬಂತಲ್ಲ ಹಿಂಗೆ ಓಡಿಸಿದ್ರೆ. ಒಂದು 17 ಬೈಜಸ್ ಬರುತ್ತೆ ಅಷ್ಟೇ. ಬಟ್ ನನಗೇನೋ ವೈಬ್ರೇಷನ್ ಫೀಲ್ ಆಯಿತು. ವೈಬ್ರೇಷನ್ ಫೀಲ್ ಆಗುತ್ತೆ, ಹೈ ಸ್ಪೀಡ್ ಅಲ್ವಾ. ಆಮೇಲೆ ಇನ್ನೊಂದು ಗೊತ್ತಾ, ನಿಂಗೆ ಟಾಪ್ ಬಾಕ್ಸು ಈ 140+ ಹೋದರೆ ಓವರ್ ಆಗ್ತಾ ಇರುತ್ತೆ, ವಿಂಡ್ ವಾಶ್ ಹೊಡಿತಾ ಇರುತ್ತಲ್ಲ, ಕ್ರಾಸ್ ವಿಂಡ್ಸು, ಅವಾಗ ಹಿಂಗೆ ಎಳ್ದಾಡುತ್ತೆ, ಹಿಂದಿಂದ ಎಳ್ದಾಡುತ್ತೆ, ಅದು ಹಾಗೆ ಆಗುತ್ತೆ. ಅದಕ್ಕೆ ನಾನು ಟಾಪ್ ಬಾಕ್ಸ್ ಹಾಕ್ಸಲ್ಲ ಎಲ್ಲ ನಾರ್ಮಲಾಗಿ. ಅಪ್ಪ ಏನು ಗುರು ಹಿಂಗೆ ತೊಳ್ತೈತೆ ವಿಂಡು. ಶಾಂತಿಗ್ರಾಮ ಬಂದರೆ ಒಂದು ಪೆಟ್ರೋಲ್ ಹಾಕ್ಸೋಣ, ಫ್ಯೂಯಲ್ ಸ್ಟಾಪು ಮುಂದಕ್ಕಿಂತ ಇಲ್ಲಿ X95 ಸಿಗ್ಬೋದು. ಇನ್ನೂ 140 ರೇಂಜ್ ಇದೆ, ಅಂದರೆ ಅರ್ಧ ಟ್ಯಾಂಕ್ ಇದೆ. ಬಟ್ ಸ್ಟಿಲ್ ಮತ್ತೆ ಇನ್ನೆರಡು ಹುಡುಗ ಹಾಕೋಣ ಪೆಟ್ರೋಲು. ಸುಮಾರು ಜನ ಪೆಟ್ರೋಲ್ ಹಾಕ್ಸ್ಬೇಕು, ಸೊ ಎಲ್ಲ ಒಟ್ಟಿಗೆ ಹಾಕ್ಸ್ಕೊಬಿಟ್ರೆ ಇನ್ನೂ ಪೀಸು. ಇದು ಹಿಂಗಡೆ ಕೆಫೆ 75 ಕಾಣಿಸುತ್ತೆ. ನಮ್ಮ ಆಸಂ ಬಸ್ಸಿಗೆ ಗೊತ್ತಾಗುತ್ತೆ ಕೆಫೆಗೆ ಬಂದವನಿ ಅಂತ. 1 ಗಂಟೆ ಒಂದು 4 ಒಂದು ಅರ್ಧ ಗಂಟೆ ಮುಂಚೆ ಬಂದು ಇಲ್ಲಿ ನಿಲ್ಸಿದ್ವಿ. ಆ್ಯಕ್ಚುಲಿ ಇಲ್ಲಿ ಇನ್ನೂ ಸ್ವಲ್ಪ ಆಫ್ ರೋಡ್ ಮಾಡ್ತಾರೆ ಇತ್ತು, ಇವಾಗ ಫುಲ್ ನೀರು ತುಂಬಿಟ್ಟಿದೆ, ಅದಕ್ಕೆ ಮುಂದೆ ಹೋಗೋಕ್ಕಾಗ್ತಿಲ್ಲ. ಇಷ್ಟೇ ಸ್ಟಾಪು. ಹೆಂಗಿತ್ತು ಬ್ರೋ? ಹಿಂಗೆ ಹೋಗೋದಾಯ್ತಾ ಹಂಗಾರೆ ಬ್ರೋ? ಇಲ್ಲಿ ಅಲ್ಲಿಂದ ಫುಲ್ ಹಿಂಗೆ ಇಲ್ಲೆಲ್ಲ ಓಡಾಡ್ಕೊಂಡು ಬರ್ಬೋದು ಬ್ರೋ. ಹಂಗಿತ್ತು, ಚೆನ್ನಾಗಿತ್ತು ಮುಂಚೆ. ಒಂದು ಟೈಮಲ್ಲಿ ಲಾಗಲ್ಲಿ ಬೇಡ ಬಿಡಿ. ಬಟ್ ಸಕ್ಕತ್ತಾಗಿತ್ತು ಆ ಟೈಮಲ್ಲಿ. ಹೆಂಗಿತ್ತು? ಟೈಮಲ್ಲಿ ಒಳ್ಳೊಳ್ಳೆ ಆಟ ಆಡ್ಬಿಟ್ಟವ್ರು ಅಂತಿದ್ರು. ಅದು ಸ್ವಿಮ್ಮಿಂಗ್ ಮಾಡಿದ್ವಿ ಅಲ್ಲ, ಯಾರ್ಯಾರು? ನಾನು, ನಮ್ಮ ಕ್ಲಾಸ್ ಬಾಯ್ಸು, ಅಷ್ಟೇ. ನೀವೇ ಹೆಂಗೆ ಅನ್ನಿಸ್ತು MTDಲಿ? ಚೆನ್ನಾಗಿ ಅನಿಸ್ತು ಬ್ರೋ. ಅವ್ರು ಫುಲ್ ಶೇಡ್ಸ್ ಎಲ್ಲ ಹಾಕೊಂಡು. ಅಲ್ಲ ಇವಂದೇ ಲೇ ಇನ್ನು ಇವಾಗ ಎಕ್ಸ್ಪೀರಿಯನ್ಸ್ ಕೇಳಂಗಿಲ್ಲ ಬ್ರೋ, ಇನ್ನು ಯಾವ್ದಾದ್ರು ಇನ್ನೂ ಚೆಚ್ಬೇಕು ಅವಾಗ. ಅಲ್ಲಿ ಇದೆಯಲ್ಲ ಅಷ್ಟೇ ಹತ್ರ, ಅದು ನೆಕ್ಸ್ಟ್ ಲೆವೆಲ್ ಮಜಾ ಕೊಡುತ್ತೆ. ಪಾಪ ಇವ್ರು R15 ಪುಷ್ ಮಾಡ್ತವ್ರೆ ಬ್ರೋ. ಹೊಡಿಬೋದು ಬ್ರೋ R15. ವರ್ಲ್ಡ್ ಪ್ಲೇಯರ್ R15 ಅದೇನು ಗೊತ್ತಾ ನಿಮಗೆ ಅಡ್ವಾಂಟೇಜು? ಕಾಲ್ ಸಿಗುತ್ತೆ ಬ್ರೋ ನಮಗೆ ಕ್ಲೀನಾಗಿ, ಅದರಿಂದ ಅಡ್ವಾಂಟೇಜು. ಕೌಶಿಕ್ ಏನು ಆರಿಸ್ಕೊಂಡು ಬರ್ತಾ ಇದ್ದೀರಾ ಫುಲ್ಲು? ಟಾಪ್ ಬಾಕ್ಸ್ ಎಲ್ಲ ಟಾಪ್ ಬಾಕ್ಸ್ ಬಿದ್ದೋದ್ರೆ ಅದೇ ಡೌಟ್. ಅಲ್ಲಿ ಭಯ ಆಯ್ತು ನಂಗೆ, ಬಿದ್ದೋಯ್ತೇನೋ ಸೌಂಡ್ ಮಾಡೋದು. ಬಟ್ ಇನ್ನೊಂದೇನಂದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಬ್ರೋ, ಗಾಡಿ ಸಖತ್ ವೈಬ್ರೇಷನ್ ಬರ್ತೈತೆ. ಆರ್ಸಿದೀವಿ. ಆಮೇಲೆ ಇಲ್ಲಿ ಆಫ್ ರೋಡ್ ಫುಲ್ ಚಚ್ಕ ಬಂದ್ವಲ್ಲ, ಒಂದು ಸ್ವಲ್ಪ 120 130 ಅಲ್ಲೂ ವೈಬ್ರೇಷನ್ ಬಂತು. ಸ್ವಲ್ಪ ಗೇರ್ ಲ್ಯಾಗ್ ಆದ್ರೂ ಹೆವಿ ವೈಬ್ರೇಷನ್ ಮುಂದೆ ಶೀಲ್ಡಲ್ಲಿ ಗೊತ್ತಾಗ್ತೈತೆ ಕ್ಲೀನಾಗಿ. ಅದು ಬಿಟ್ರೆ ಮಾತ್ರ ಕ್ರೂಸ್ ಮಾಡೋದಕ್ಕೆ 140 150ನಲ್ಲಿ 130 ಈಸಿಯಾಗಿ ಕೊಡುತ್ತೆ ಬ್ರೋ. ನೋಡ್ರಿ 399cc ಇದಕ್ಕೂ ಅಷ್ಟೊಂದು ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ಇಲ್ಲ ಆಕ್ಚುಲಿ, ಗೊತ್ತೇ ಆಗಲ್ಲ. ಅಂದ್ರೆ ಟಾಪ್ ಸ್ಪೀಡ್ ಅಂತ ಹೋದ್ರೆ ಪುಷ್ ಮಾಡಕ್ ಹೋದ್ರೆ ಒಂದು 4-5 ಡಿಫ್ರೆನ್ಸ್ ಆಗ್ಬೋದು, ಬಟ್ ಅದೇಲ್ಲಿ ಮ್ಯಾಟರ್ ಆಗಲ್ಲ ಬ್ರೋ. ಇವ್ರು 390 ತಾನೆ ಅವ್ರದ್ದು ಆ ಸ್ಪೋಕ್ಸು. ಬೇಡ ಬಿಡು, ನಿಂಬೆ ಅವನು ಹಂಗೇನೆ ಮಾತಾಡ್ತಾನೆ. ಆಮೇಲೆ ಮಾತಾಡಾದ್ಮೇಲೆ ಅದನ್ನ ಕಟ್ ಮಾಡ್ಬಿಡೋದಲ್ಲ, ಹಾಕ್ಬಿಡೋವಲ್ಲ. ಓಕೆ, ಸೊ ಆಂಜಿ ಮಾತಾಡ್ತಾನೆ ಇವಾಗ. ಮಾತಾಡ್ತಾನೆ. ಓಕೆ, ಇಲ್ಲಿಂದ ಚಟಳಿ ಚರ್ಚಿಂದ ಹಂಗೆ ಪಾರ ತಗೊಂಡ್ಬಿಟ್ಟು. ಹಲೋ, ಮೈಕ್ ಟೆಸ್ಟಿಂಗ್ 1 2 3 3 2 1 1 2 3 ಲೆಟ್ಸ್ ಗೋ. ಅಡ್ವೆಂಚರ್ ಗಾಡಿ ತಗೊಂಡು ಯೂಸ್ ಆಗಿದೆ ಅಲ್ಲ? ಯೂಸ್ ಆಯಿತು. ಒಂದು 5 ನಿಮಿಷ ಹಿಂದೆ ಭಯನೂ ಆಯಿತು. ಈ ಟಾಪ್ ಬಾಕ್ಸ್ ಸಡನ್ನಾಗಿ ಎಗುರ್ತು, ಇನ್ನು ಹೋಯ್ತೇನೋ ಅಂದ್ಕೊಂಡೆ. ಹಂಗೆ ಅದೇ ಏನು ಗೊತ್ತಾ, ಟಾಪ್ ಬಾಕ್ಸ್ ಹಾಕೊಂಡು ಆಫ್ ರೋಡ್ ಮಾಡೋದು ಅಷ್ಟು ಒಳ್ಳೇದಲ್ಲ, ಸ್ಟೇಬಲ್ ಇರಲ್ಲ ಗಾಡಿ. ಆಮೇಲೆ ನಿನಗೆ ಏನೇ ಕಾನ್ಫಿಡೆನ್ಸ್, ಅಷ್ಟೊಂದು ಕಾನ್ಫಿಡೆನ್ಸು ಬರಲ್ಲ ಟಾಪ್ ಬಾಕ್ಸ್ ಇದ್ದಾಗ. ಅದೆಲ್ಲಿ ಉಪ್ಪು ಕಟ್ಟಾಗುತ್ತೋ ತಲೆಯಲ್ಲಿ ಅದೇ ಯೋಚನೆ ಓಡ್ತಾ ಇರುತ್ತೆ. ಅಲ್ಲ ಫಸ್ಟ್ ಟೈಮ್ ತೊಗೊಂಡಿದ್ದೀನಲ್ಲ, ನಾರ್ಮಲಾಗಿ ನನಗೂ ಅದೇ ಥಾಟ್ ಇರುತ್ತೆ. ಇವಾಗ ಅಲ್ಲಿ ಸ್ಟೇ ಹೋಗ್ತೀವಲ್ಲ, ಸ್ಟೇಲಿ ಆಫ್ ರೋಡ್ ಇಟ್ಟು ಆದಮೇಲೆ ಒಳ್ಳೆ ಆಫ್ ರೋಡ್ ಮಾಡೋಣ. ಸರಿ ಹೋಗೋಣ, ಹೇಳಿ ಬನ್ನಿ ಬ್ರೋ. ಇಲ್ಲಿ ಸಕ್ಕತ್ತಾಗಿದೆ ತಡ್ರಿ ಹಲ್ಸೋದಕ್ಕೆ. ಇನ್ನು ಲೆಟ್ಸ್ ಗೋ ಬ್ರೋ, ಲೆಟ್ಸ್ ಗೋ. ಓಯ್ ವಿತ್ ಲಗೇಜ್ ವಾಯ್ಸ್ ಪರವಾಗಿಲ್ಲ, ಪುಷ್ ಮಾಡ್ತಾವ್ರೆ.
ಸಾಕಾದ ಮಜಾ ಕೊಡುತ್ತೆ ಗುರು ಇದಂತೂ. ಇಲ್ಲಿ ಮಾಡೋಕ್ಕಾಗಲ್ಲ ಅದನ್ನು. ಈ ಥರ ರೋಡಿಗೆಲ್ಲ ಇದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅದೇ ಒಂದು ವೈಬ್ರೇಷನ್ ಇಶ್ಯೂ ಅನ್ನೋದೊಂದು ಬಿಟ್ಟರೆ ಸಾಕು 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 ಸಾಕು. ಅವ್ರಿಗೆ ಕೂಡ ಬಿಡಿ, ಆಯಿತು. ಹಾಂ, ಥ್ಯಾಂಕ್ ಯು. ಯಾವ ಸ್ಕೂಲು? ಬಾಯ್ ಬಾಯ್ ಬಾಯ್. ಕಟ್ಟಾದ್ಮೇಲೆ ಆಸಿ ಶೆಟ್ಟಹಳ್ಳಿ ಕ್ರಾಸ್ ಮಾಡಿ ಇವಾಗ ಶೆಟ್ಟಹಳ್ಳಿ ಚರ್ಚ್ ಹತ್ರಕ್ಕೆ ಬಂದ್ವಿ. ಇನ್ನೇನು ಈ ರೋಡಲ್ಲಿ ಓಡಾಡಿ ಹೆವಿ ಚೆನ್ನಾಗಿ ಗೊತ್ತು ಈ ರೋಡ್ ನನಗೆ. ನಮ್ಮ ಅಮ್ಮನವರು ಈ ಕಡೆ, ಶೆಟ್ಟಹಳ್ಳಿಯಿಂದ ಮುಂದೆ ಕುಂದವರು, ನಮ್ಮ ಅಪ್ಪನವರು ಗೊರೂರು ಹತ್ರ. ಸೊ ಈ ರೋಡಲ್ಲಿ ಜಾಸ್ತಿ ಓಡಾಡಿದ್ದೀವಿ ಮುಂಚೆ. ಇವಾಗಲೂ ಬಂದಾಗೆಲ್ಲ ಮಜ್ಜಿಬೂರಿಗೆ ಬರಬೇಕಂದ್ರೆ ಇದೇ ರೋಡು. ಸೊ ನಮಗೆ ಶೆಟ್ಟಹಳ್ಳಿ ಚರ್ಚ್ ಅಷ್ಟು ಹೊಸ್ತು ಅಂತ ಅನ್ಸಲ್ಲ, ಯಾಕೆಂದರೆ ಬಂದಾಗೆಲ್ಲ ನೋಡ್ತಾ ಇರ್ತೀವಲ್ಲ, ಚಿಕ್ಕ ವಯಸ್ಸಿಂದ ಜಾಸ್ತಿ ನೋಡಿದ್ದೀವಿ. ಬಟ್ ನಮ್ಮ ತೇಜಸ್ವಿ ಇವರಿಗೆಲ್ಲ ಸೊ ಇದು ಒಂದು ಸ್ವಲ್ಪ ಎಕ್ಸೈಟಿಂಗ್. ಓ, ಕೆಫೆ ಕ್ಲೋಸ್ ಆಗಿಬಿಟ್ಟಿದೆ. ಶೆಟ್ ಬೈ, ಇಲ್ಲಿವರೆಗೂ ನೀರು ಬಂದಿದೆಯಲ್ಲ ಬೈ. ಶೆಟ್, ಅದೇ ರೆಸಾರ್ಟು. ಹಾಂ ಹಾಂ, ಬಟ್ ಇನ್ನೂ ಓಪನ್ ಆಗಿಲ್ಲ. ಇದೆ ಬ್ರೋ. A few moments later. ಅದೇನು ಗೊತ್ತಾ ಪ್ರಾಬ್ಲಮ್ ಆಗಿದ್ದು, ನೀವು ಲೆಫ್ಟಲ್ಲಿ ಬಂದ್ರಾ, ನಾನು ರೈಟಲ್ಲಿ ಪಾಸ್ ಆಗಿ ಬಂದೆ. ನಾನೊಂದು ಮೂಮೆಂಟಲ್ಲಿ ಹತ್ಕೋಬೋದು ಅಂದ್ಕೊಂಡೆ, ಅಲ್ಲಿ ನಿಂತ್ಕೊಬಿಡ್ತು ಗಾಡಿ ಬದಿದಲ್ಲಿ. ಮುಗೀತು ಅಷ್ಟೇ ಬ್ರೋ. ನನ್ನ ಸೀಟ್ ನೋಡಿ ಬ್ರೋ, ಹೈಟು. ನನ್ನ ಸೀಟ್ ಕವರ್ ತೆಗಿಬೇಕು ಫಸ್ಟು. ನಂಗೆ ಕಾಲು ಸಿಗ್ಲಿಲ್ಲ ಅಷ್ಟೇ. ಇಲ್ಲಿ ಹೈಟ್ ಮೇಗಡಿಗೆ ಇನ್ನಷ್ಟು ಹೋಗುತ್ತೆ. ಸೇಮು ಅಲ್ಲೂ ಗುಂಡಿಗೆ ಕೈ ಕಾಲಾಕ್ಬಿಟ್ಟೆ. ಓ, ಸ್ಕ್ರ್ಯಾಚ್ ಇದು ಫಸ್ಟ್ ಸ್ಕ್ರ್ಯಾಚ್ ನನ್ನ ಗಾಡಿದು. ಇಲ್ಲೊಂದು ಇದು ಸರಿಯೇ ಹೋಗಿದೆ ಮುಂದೆ. ಪರವಾಗಿಲ್ಲ, ಇವೆಲ್ಲ ಮಾರ್ಕ್ಸ್ಗಳು ಆಫ್ ರೋಡ್ ಇರಬೇಕು. ಈ ಮೆಮೊರೀಸ್ ಕ್ಯಾಪ್ನ ಬರುತ್ತೆ, ಇಲ್ಲಿ ಬಿದ್ದಿದ್ದು ಅಲ್ಲಿ ಬಿದ್ದಿದ್ದು ಅಂತ. ಇಲ್ಲಿ ತಡೆದಿದೆ ಕ್ರಾಶ್ ಗಾರ್ಡು, ಸಾಕು. ಕಮಾನ್ ಬ್ರೋ. ಮಳೆ ಎಫೆಕ್ಟು ಇಲ್ಲಾಂದರೆ ಹತ್ಬೋದು ಆರಾಮಾಗೇನೆ. ಯಾಕೆ ಬ್ರೋ? ಈಸಿ. ಓ ಫಕ್. ನಡಿಬೇಕು ತೇಜಸ್ ಬ್ರೋ. ಇಲ್ಲೇ ನಿಲ್ಸ್ಬಿಡಿ ಬ್ರೋ, ಇಲ್ಲೇ ನಿಲ್ಸ್ಬಿಡಿ. ಇದು ಸಖತ್ತಾಗಿದೆ ಗುರು. ಇಲ್ಲಿ ಒಬ್ಬೊಬ್ಬರೇ ಹೋಗ್ಬೇಕು. ಒಂದೇ ಫ್ಲೋರ್ ಹೊಡ್ಕೊಂಡು ಹೋಗು. ಮಧ್ಯದಲ್ಲಿ ನಿಲ್ಸಿದ್ರೆ ಮತ್ತೆ ತಳಕ್ಕಾಗಲ್ಲ ನಮ್ಮ ಗಾಡಿಗಳನ್ನ. ನಮ್ಮ ಗಾಡಿ ಅವ್ರದ್ದು ಲೈಟ್ ವೆಯ್ಟ್ ತರ್ಬೋದು, ನಮ್ಮ ನಿಜವಾಗ್ಲೂ ಆಗಲ್ಲ. ಫಾಲೋ ಆಗಬಾರ್ದು. ಅಲ್ಲೋ ನೀನು ಹೆಂಗೆ ಹೋಗ್ತಿ ಹಂಗೆ ಬರ್ತೀನಿ ಅಂತ ಲೋಡೆ. ಹಂಗೆ ಹೇಳು ಮತ್ತೆ. ನಾನು ಹಿಂಗಡೆ ಬರಬೇಡ. ನೋಡು, ಒಂದೇ ಫ್ಲೋ ಖುಷಿ. ಕೌಶಿ ಬೀಳ್ತಂತಡ್ರಿ ನೋಡು. ಉಯ್ ಬಂದ ಕೌಶಿ. ಓ, ಇದು ನೋಡಿಲ್ಲ ಬ್ರೋ ನಾನು, ಸಾರಿ. ಓ ತಡಿ ಕೌಶಿ, ನಿಮಿಷ ನಿಲ್ಸು. ಎಲ್ಲ ಹೋಗ್ಬೋದು ಅಂತ ನೋಡ್ಕೊಂಡು ತಡ್ರಿ. ಹೊಡಿರಿ ಬ್ರೋ, ತೇಸ್ಬೋದು. ಸೆಕೆಂಡ್ ನಾನು ಲೆಫ್ಟ್ ಬನ್ನಿ ಫುಲ್ಲು. ಅಷ್ಟೇ ಕೌಶಿ, ಏನೋ ಈಸಿ ಅಷ್ಟೇ. ಬ್ರೋ ಕಮಾನ್ ಬ್ರೋ, ಯು ಗೋ. ಅವ್ರು ವೆಯ್ಟ್ ಇದೆಯಾ ತಡಿತಾರೆ ಬ್ರೋ. ತಡ್ರಿ ಒಂದು ನಿಮಿಷ ಬ್ರೋ ಒಂದು ನಿಮಿಷ. ಹೋಗ ಕೌಶಿ, ನಾನು ವೀಡಿಯೋ ಮಾಡ್ತಿದ್ದೀನೋ ಬ್ರೋ. ಒಂದು ನಿಮಿಷ ತಡ್ರಿ, ಅದು ಕುತ್ಕೊಂಡಿದೆ. ತಡ್ರಿ ಕೌಶಿ, ಎತ್ತಬೇಕು. ಇವ್ರು ಮತ್ತೆ ಇಳಿತವ್ರೆ.
ಏ ಬ್ರೋ RM5 ನೆಲದಲ್ಲೇ ಹೋಗುತ್ತೆ, ಹೋಗಿ ಬ್ರೋ, ಕೆಳಗಡೆ ಕೆಚ್ಕೊಂಡು ಹೋಗ್ಬೋದು. ಜೈ ಆಂಜನೇಯ. ಕಾಲು ಇರಿಸಲ್ಲ ಬ್ರೋ ಇದರಲ್ಲಿ. ಸಖತ್ತಾಗಿದೆ ಗುರು, ಸಖತ್ತಾಗಿದೆ ಮಾತ್ರ. ಅಂದರೆ ವೆದರು ಅಷ್ಟು ಸಪೋರ್ಟಿಂಗ್ ಆಗಿದೆ, ಅದಕ್ಕೇ ಕ್ರೇಜಿ ಅಂದ್ಕೊಳ್ಳಿ. ಪರ್ವತಮ್ಮ ಬೆಟ್ಟ ಇನ್ನೂ ಮೇಡೆ ಹೋಗ್ಬೇಕು. ಬ್ರೋ ಜಾರುತ್ತಾ, ಇಲ್ಲಿ ಹುಷಾರು, ಪಾಚಿದೆ. ಇಲ್ಲಿ ಬಿದ್ದರೆ ಗಾಡಿ ಟಲ್ ಟಲ್ ಅಂತವೆ, ಅದಕ್ಕೇ ಇಲ್ಲಿ ಅಲ್ಲಿ ಬಿದ್ದರೆ ನಡೆಯುತ್ತೆ, ಇಲ್ಲಿ ಬಿದ್ದರೆ ಓದು ಎಲ್ಲ ಕಿತ್ಕೊಬರ್ತವೆ. ಅದು ಹತ್ತಿಸ್ಬೇಕು ಇವಾಗ. ಹೆಂಗೆ ಹಿಂಗೆ ಹಿಂಗೆ ಕಷ್ಟ ಅದು. ಅದೇನೇ ಹತ್ತಿದ ಅವತ್ತವರು, ಯಾರು ನಮ್ಮ ಫ್ರೆಂಡ್ಸು. ನೋಡಿ ಫೈನಲಿ ಯಾವ ಥರ ನಿಲ್ಸಿದ್ದೀವಿ ಬೈಕು ಅಂತ. ನೆಕ್ಸ್ಟ್ ಲೆವೆಲ್ ವ್ಯೂ ಹೆಂಗಿತ್ತು? ಸೈಕು ಬ್ರೋ, ಸೈಕು. ಆಫ್ ರೋಡು ಅಂತ ಇದ್ರಲ್ಲಿ R15 ಮಸ್ತಾಗಿತ್ತು. ಕಾರ್ ಸಿಗುತ್ತಲ್ಲ ಅದಕ್ಕೆ ಅಲ್ವಾ? ಕಾಲು ಆರಾಮಾಗಿ ಇಟ್ಕೊತೆ. ಆದ್ರೂ ಒಳ್ಳೆ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಂಡವನೆ ಬ್ರೋ. ಒಳ್ಳೆ ಪಳಗ್ಬಿಟ್ಟು R15 ಅಲ್ಲಿವರೆಗೂ ಹಚ್ಕೊಂಬಂದಲ್ಲ ಚೆನ್ನಾಗಿ. R15 ಎತ್ತುತ್ತೆ ಬ್ರೋ, ಟೈರ್ ಸಪೋರ್ಟ್ ಆಗ್ಬೇಕು ಅಷ್ಟೇ, ಈಸಿಯಾಗಿ ಎತ್ತುತ್ತೆ ಅದು. ಮತ್ತೆ 10,000 ಹಚ್ಬೇಕಲ್ಲ, R15 ಎತ್ತುತ್ತೆ. ಯಾರು ಕೆಳಗಡೆ ನಿಲ್ಸ್ಬಿಟ್ಟಿದ್ದ R15 V4 ನಿಲ್ಸ್ಬಿಟ್ಟಿದ್ದ ಅವನು. ನಮ್ ಚಿನ್ನು ಚಾಲೆಂಜ್ ತಗೊಂಡವನೆ, ಈ ಸರಿ ಅಲ್ಲೇ ನಿಲ್ಸ್ಬಿಟ್ಟೆ ಅಂತ, ನೆಕ್ಸ್ಟ್ ಸರಿ ಬಂದ್ ಹಚ್ತಾನಂತ ಅವನು. ಒಬ್ನೇ ಆದ್ರೂ ಸರಿ ಬಂದ್ ಹಚ್ತಾನಂತ ಅವನು. ಅವರ ಚಿನ್ನು RTX ಒಬ್ಬನೇ ಬರ್ತಾನಂತ. ಅಂದ್ರೆ ಹೊಸ ಗಾಡಿ, ಇನ್ನು ಫಸ್ಟ್ ಸರ್ವಿಸ್ ನೆನ್ನೆ ಮಾಡ್ಸಿರೋದವನು. ಅದಿನ್ನ ಬ್ಯಾಲೆನ್ಸಿಂಗು, ವೆಯ್ಟ್ ಅದೆಲ್ಲ ಅವ್ರು ಐಡಿಯಾ ಬರ್ಬೇಕಲ್ಲ. ಗೊತ್ತಾ ಬ್ರೋ? ಫಸ್ಟ್ ಸರ್ವಿಸ್ ಏನಾಯ್ತು ನಡ್ರಿ ಓನರ್ ಅಂದ್ರೆ ಒಂದ್ ರೈಡ್ ಹೇಳ್ದ, ನಾವು ಆಫ್ ರೋಡ್ ಒಂದ್ ಸರಿ ಅಲ್ಲ 2 ಸರಿ ಬಿದ್ದಿರೋದವನು. ಅವನೇ ಮಾತಾಡ್ತಂತ ಬನ್ನಿ ಬ್ರೋ. ನಾನು ಫುಲ್ಲು ಹತ್ತಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಅಲ್ಲಿ ಏನಾಗಿ ಬಿದ್ದಿದ್ ನೀನು? ಏನು ಎಕ್ಸ್ಪೀರಿಯನ್ಸ್ ಇಲ್ಲ ADV ಬೈಕ್ಸು. ನೋಡಪ್ಪ ಇವಾಗ ಒಪ್ಕೊಂಡೆ, ಅವಾಗ್ಲೇ ನನ್ ಚಪ್ಪಲಿ ಜಾರ್ಬಿಡ್ತು, ಇಲ್ಲ ಅಂದಿದ್ರೆ ನೆಕ್ಸ್ಟ್ ಸಲ ಹೇಳ್ತಿಲ್ಲ, ಹತ್ತಿಸ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕೊನೆ ವ್ಯೂ ಈ ಆಂಗಲ್ ನೋಡ್ರಿ ಹಿಂಗೆ ಕಾಣಿಸುತ್ತೆ. ಆ ಬೆಟ್ಟ ಭಾರಿ ಇಷ್ಟ ಆಗೋಯ್ತು ಬ್ರೋ. ಅದು ಬ್ರೋ ಆ ಬೆಟ್ಟ ಇದು ನೋಡೋಕೆ ಚೆನ್ನಾಗಿದೆ, ಹತ್ತಕ್ಕೆಲ್ಲ ಆಗಲ್ಲ. ದಿಸ್ ಇಸ್ ನೆಕ್ಸ್ಟ್ ಡೇ. ನಾವು ನೈಟು ಫುಲ್ ಕಂಪ್ಲೀಟು ಇನ್ಸ್ಟಾಗ್ರಾಮ್ ರೆಕಾರ್ಡ್ ಮಾಡ್ತಾಯಿದ್ದೆ. ಸೊ ನೀವು ಅದೆಲ್ಲ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಿಗೆ ಹೋಗಿ ನೋಡಿ. ಇವಾಗ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿದೆ, ಇದೇ ನಮ್ಮ ಸ್ಟೇ. ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಇತ್ತು ಗುರು. ನೈಟ್ ಅಂತೂ ಫುಲ್ಲು ಈಗ ಒಂಥರ ಹಿಂಗೆ ಸ್ಟೀಪು, ಅದರಲ್ಲೂ ಮಣ್ ರೋಡು. ನಾನು ಹತ್ತಿಸ್ತಾ ಫುಲ್ ಹೊರಡಿಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಹೊರಡಿಗೆ ಕರ್ಕೊಬಂದಿದ್ದು, ಹೆವಿ ಎಂಜಾಯ್ ಮಾಡಿದ್ವಿ. ಬಟ್ ಸ್ವಲ್ಪ RTX ಇಂದ ಪ್ರಾಬ್ಲಮ್ ಆಯಿತು. ಅಂದರೆ RTX ಇಂದ ಅಂದರೆ RTX ಓನರು ಹೊಸ ಗಾಡಿ ಅಲ್ವಾ, ಸೊ ಅದರಿಂದ ಸ್ವಲ್ಪ ಇಶ್ಯೂ ಆಯ್ತು ಅಲ್ಲಿ. ಆಮೇಲೆ ತೇಜಸ್ ನನ್ನ ಮನೆ ಮೇಲ್ಗಡೆ ಬಂದು ಮತ್ತೆ ಇಬ್ಬರು ಕೆಳಗಡೆ ಹೋಗಿ ಆ ಗಾಡಿನೂ ಎತ್ಕೊಬಂದ್ವಿ. ಇಲ್ಲಿರೋ ಸ್ಟೇ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಾನು ಇಲ್ಲಿವರೆಗೂ ಸಕಲೇಶ್ಪುರದ ಸುಮಾರು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದೆ, ಬಟ್ ಫಾರ್ ದ ಫಸ್ಟ್ ಟೈಮು ಇವ್ರದ್ದು ಇದು ಪ್ರೈವೇಟ್ ಪ್ರಾಪರ್ಟಿ ಇಲ್ಲಿ ಇರೋದು. ಸೊ ಇವರು ಎಲ್ಪಿಂದ ಇಲ್ಲಿ ಮೇಲ್ಗಡೆ ಬಂದ್ವಿ. ಸೊ ಇಲ್ಲಿ ಈ ಬೆಟ್ಟಕ್ಕೆ ದಾರಿ ಇದೆ ಇಲ್ಲಿಂದ. ಸೊ ನೆಕ್ಸ್ಟ್ ಲೆವೆಲ್. ಇಲ್ಲಿ ನಿಮಗೆ ಫಾಗ್ ಇರೋದ್ರಿಂದ ಸದ್ಯಕ್ಕೆ ಏನೂ ಕಾಣಿಸ್ತಾ ಇಲ್ಲ. ಸೊ ಈ ಬೆಟ್ಟದ ಮೇಲೆ ಹೋದರೆ ನಿಮಗೆ ಎಲ್ಲ ಮೇನ್ ಪಾಯಿಂಟ್ಸ್ಗಳು ಕಾಣಿಸ್ತಾ ಇದ್ದಾರೆ. ಹೊಸಳ್ಳಿ ಗುಡ್ಡ, ಪಾಟ್ಲ ಬೆಟ್ಟ ಎಲ್ಲ ಈ ಬೆಟ್ಟದ ಮೇಲ್ಗಡೆ ಹೋದರೆ ಇಲ್ಲಿ ನಿಮ್ಗೆ ಫಾಗ್ ಕವರ್ ಆಗಿದೆ. ಇಷ್ಟೊಂದು ಹಿಂಗೆ ಲೇಯರ್ ಬರುತ್ತೆ ಹಿಂಗೆ ಇಷ್ಟು. ಇಲ್ಲಿ ನಿಮಗೆ ಹೋದರೆ ಸಕ್ಕತ್ತಾಗಿ ಕಾಣುತ್ತೆ. ಇಲ್ಲಿಂದ ಒಂದು 30 ನಿಮಿಷ ಟ್ರೆಕ್ಕಿಂಗು. ಇದು ನಮ್ಮ ಸ್ಟೇ, ಹೋಮ್ ಸ್ಟೇ ಮಸ್ತಿದೆ. ಅಂದರೆ ಇಲ್ಲಿ ಏನಂದರೆ ಇಲ್ಲೆಲ್ಲ ಪವರ್ ಎಲ್ಲ ಕಂಪ್ಲೀಟ್ ಸೋಲಾರು, ಜನ್ರೇಟ್ರ್, UPS ಆ ಥರದಲ್ಲಿ ಓಡೋದು. ಈಗ ಜಿಪ್ಸಲ್ಲಿ ಕರ್ಕೊಬಂದರು, ಫುಡ್ಡೆಲ್ಲ ತೊಗೊಂಡು ಬಂದರು. ಸಖತ್ ಅಂದ್ಕೊಳ್ಳಿ ಇಲ್ಲಿ ಮಾತ್ರ ಸಖತ್ ಡೀಸೆಂಟ್. ಅಂದರೆ ಇಲ್ಲಿ ತುಂಬ ಜನ ಬರೋಕ್ಕಾಗಲ್ಲ ಅಷ್ಟೇ, ಸೊ ಮಿನಿಮಮ್ಮು. ಇವಾಗ ನಾವು ಯಾವ ಥರ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಇಲ್ಲೊಂದು ಟ್ರೈಲ್ ಹಿಂಗೆ ಹತ್ಕೊಂಡು ಹಿಂಗೆ ಹೋಗೋದು. ಇದು ಇವ್ರದೇ ಪ್ರಾಪರ್ಟಿ, ಇಲ್ಲಿಂದ ಅಲ್ಲಿವರೆಗೂ ಇವ್ರದೇ ಪ್ರಾಪರ್ಟಿ. ನಾವು ಇಲ್ಲಿ ಆಫ್ ರೋಡ್ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಇಲ್ಲಿಂದ ನಾವು ಎಡೆಕುಂಬಾರ್ ಬ್ರಿಡ್ಜಿಗೆ ಹೋಗ್ತೀವಿ. ಅದನ್ನು ನೋಡ್ತೀರಾ? ಹೇಗಿತ್ತು ನಿಮಗೆ ನೈಟು? ನೈಟು ಮಸ್ತ್ ಇತ್ತು. ಒಬ್ಬೊಬ್ಬರು ಸ್ಟ್ರಗಲ್ ಮಾಡ್ತಿದ್ರೆ ನೋಡೋದಕ್ಕೆ ಬರೋದಕ್ಕೆ ಮಜಾ ಇತ್ತು. ಬಟ್ ಮಜಾ ಇತ್ತು. ಅದು ಯಾವುದೋ ಒಂದು ಸಡನ್ ಹಪ್ಪಿತ್ತಲ್ಲ, ಆ ಅಪ್ಪಲ್ಲಿ ಅಮ್ಮ
ಬಿದ್ದೋಗ್ತೀನೋ ಅಂತ ಅನಿಸುತ್ತೆ. ಬಟ್ ADV ವೆಯ್ಟ್ ಇದೆಯಲ್ಲ, ಸಖತ್ ವೆಯ್ಟು. ಕಷ್ಟ ಐತೆ ADVನ ಅಡ್ವೆಂಚರ್ ಆಗಿ ಯೂಸ್ ಮಾಡೋದು. ಪ್ರಾಪರ್ ಟೂರರ್ ಮಸ್ತ್ ಇದೆ. ಕ್ರೂಸ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಈ ಥರ ಆಫ್ ರೋಡಿಂಗ್ ಮಾಡ್ತೀವಿ ಅಂತಂದರೆ ನಾವು ಇಷ್ಟಿದ್ದೀವಿ, ಆ ವೆಯ್ಟ್ನ ಕಂಟ್ರೋಲ್ ಮಾಡೋದು ಜಾಸ್ತಿ ಕಷ್ಟ ಐತೆ. ಬಟ್ ವೆಯ್ಟು ನಾವು ಟಾಪ್ ಬಾಕ್ಸ್ ಎಲ್ಲ ಕಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನಿಂಗೆ ಹೆಂಗೆ ಅನಿಸ್ತು ಓವರ್ ಆಲ್ ಅಡ್ವೆಂಚರ್? ಆ ಟ್ರಿಪ್ಗಿಂತ ಇದ್ದಾವೆ ಅಡ್ವೆಂಚರ್ ಆಗಿತ್ತಲ್ಲ? ಅಡ್ವೆಂಚರ್ ಇತ್ತು. ಅಲ್ಲೇನು ಮಾಡಿದ್ವಿ, ಜಸ್ಟ್ ನಾವು ಸುಮ್ಮನೆ ಪ್ಲೇಸಸ್ನ ಕವರ್ ಮಾಡಿದ್ವಿ ಅಷ್ಟೇ. ಇದು ಅಡ್ವೆಂಚರ್ ಮಾಡಿದ್ವಿ, ಚೆನ್ನಾಗಿತ್ತು. ಟ್ರೆಕ್ಕಿಂಗ್ ಇಲ್ಲಿಂದ ಟ್ರಕ್ಕಿಂಗ್ ಮಾಡೋಣ ಅಷ್ಟೇ. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಯ್ತವ್ರೆ. ವಾಟ್ ಎವರ್ ರೀಸನ್ಸ್ ಇಲ್ವಾಗ ಇಲ್ಲಿವರೆಗೂ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ. ಅಲ್ಲಿವರೆಗೂ ಸಿಗೋಣ, ಬಾಯ್.